ನೋಡಿ ಇಲ್ಲಿ ಕೂಡ ತೋರಿಸ್ತೀನಿ ನೋಡಿ. ನಾವು ನಮ್ಮ ಬೆಂಗಳೂರು ಮನೆಯಲ್ಲಿ ಇದ್ದೀವಿ. ಒಂದು ಸಣ್ಣ 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 ಹುಳ ಆಗತ್ತವಲ್ಲ ನಾರ್ಜಿಗತ್ಲೆ ಫೇಸ್ ಒಬ್ಬದಂಗೆ ಕಾಣತ್ತದ. ಮೊನ್ನೆ ಚೂಸ್ ಅಮ್ಮನ ಕೈಯ ಕಟ್ಟಿನ ಕಾಳು ಇದರಲ್ಲಿ 10 ಮಿನಿಟ್ಸ್ ಫ್ಲಿಪ್ಕಾರ್ಟ್ ಒಳಗೆ ಆರ್ಡರ್ ಮಾಡಿ ತರಿಸ್ಕೊಂಡಿನ ಹಾಲು. ಇಲ್ಲೆಲ್ಲ ಹೆಂಗೆ ಓಡಾಡ್ತವೆ. ಹೆಲೋ ಪಿಹಾರ್ಸ್ ಫ್ಯಾಮ್ ಫ್ರಮ್ ಉತ್ತರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಪಿಹಾರ್ಸ್ ಫ್ಯಾಮ್ ಫ್ರಮ್ ಉತ್ತರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಸಾರಿ, ಫ್ಯಾನ್ ಬಂದ್ ಮಾಡೋಕ್ಕೋಗಿ ಲೈಟ್ ಬಂದ್ ಮಾಡಿದೆ. ಗೈಸ್, ಇವಾಗ ನಾವು ನಮ್ಮ ಬೆಂಗಳೂರು ಮನೆಯಲ್ಲಿ ಇದ್ದೀವಿ. ಸಡನ್ಲಿ ಬರೋಕ್ಕಾಯ್ತು ಪ್ಲ್ಯಾನ್. ಅದು ಅಲ್ಲಿ ನಮ್ಮ ಮನೆಯಂದು ಬ್ಲಾಗ್ ಮಾಡಲಿಲ್ಲ, ಸಡನ್ಲಿ ಡಿಸೈಡ್ ಆಗಿ ಬಂದಂಗಾಯ್ತು. ಸೊ ಅದಕ್ಕೆ ಇಷ್ಟೊತ್ತೆಲ್ಲ ಮುಕ್ಕೊಂಡು ಈಗ ಎದ್ದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಲತ್ತೀವಿ. ಯಾಕಂದ್ರೆ 1 ತಿಂಗಳು ಆಯ್ತು ಅನ್ಸುತ್ತೆ ನಾವು ಜೇವರ್ಗಿ ಹೋಗಿ ವಾಪಸ್ಸು. ಕಾರಣಾಂತರಗಳಿಂದ ಇರಬೇಕಾದ ಪರಿಸ್ಥಿತಿ ಬಂತು. ಆ್ಯಂಡ್ ಸಡನ್ಲಿ ಬರಂಗಾಯ್ತು, ಸಡನ್ಲಿ ಹೋಗಂಗಾಯ್ತು. ಅಲ್ಲಿ ಹೋದ್ಮ್ಯಾಗ ಏನೋ ಒಂದೊಂದು ಇನ್ಸಿಡೆಂಟ್ಗಳು ಆದವು. ಸೊ ಹಾಗಾಗಿ 1 ತಿಂಗಳು ಇರೋಕ್ಕಾಯ್ತು, 1.5 ತಿಂಗಳು ಅನ್ಸುತ್ತೆ ಬೀಬಿ. ಸೊ ಮನೆಯೆಲ್ಲ ಅದ್ರಾಗ ಮೇನ್ ಕಿಚನ್ ರೂಮ್ ಒಳಗಂತೂ ಅವು ಕಾಳ ಕಡಿ ಅಂತ ಇಟ್ಟಿದ್ವಿ ನಾವು. ಕಾಳು ಇಟ್ಟಿದ್ದ ಸಲಿಂದ ಅವು ಸಣ್ಣ 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 ಹುಳ ಆಗತ್ತವಲ್ಲ ನಾರ್ಜಿಗತ್ಲೆ, ಆ ಥರ ಆಗಿತ್ತು. ಇಲ್ಲೆಲ್ಲ ಮ್ಯಾಲೆಲ್ಲ ಆಗಿದ್ದು, ಈ ಥರ ಎಲ್ಲ ಮ್ಯಾಲೆಲ್ಲ ಆಗಿದ್ದು. ಇನ್ನೂ ಕಾಣಿಸ್ತಿರ್ಬೋದು ಈಗ ಇಲ್ಲೆಲ್ಲ ಹೆಂಗೆ ಓಡಾಡ್ತವೆ. ಸೊ ಎಲ್ಲ ತೆಗೆದು ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಡ್ಲೇತಾಳೆ ನಮ್ಮ ಅಕ್ಕನು. ಇವೆಲ್ಲ ಬಾಂಡೆ ಸಾಮಾನೆಲ್ಲ ತೊಳೆದು ಇಟ್ಕೋಬೇಕಿನ್ನ ಇವಕ್ಕೂ, ಯಾಕಂದ್ರೆ ಭಾಳ ದಿವಸ ಆಯ್ತಲ್ಲ ನಾವು ಬಿಟ್ಟು ಹೋಗಿ. ಸೊ ದೂಸೆಲ್ಲ ಬಿದ್ದಿರ್ತದೆ ಅಂತ ಇಲ್ಲಿ ನೋಡಿ ಹೆಂಗೆ ಓಡಾಡ್ಲತ್ತ ಹುಳ ಎಲ್ಲ. ಇನ್ನೂ ಭಾಳ ಇದ್ದು ಇನ್ನೇ ಎಲ್ಲ ಹಾಕಿ ಮ್ಯಾಗ ಹೆಬ್ಬಿ ಕ್ಲೀನ್ ಮಾಡ್ಯಾಳ. ಇಲ್ಲೆಲ್ಲ ಮನೆ ತುಂಬ ಎಲ್ಲ ಸಾಮಾನುಗಳು ಆಗ್ಯಾವಿಲ್ಲ ಅಷ್ಟು. ಇವೆಲ್ಲ ಕಿಚನ್ ಐಟಮ್ಸ್ಗಳು. ಅದು ನಮ್ಮ ಅಣ್ಣ ಇದ್ನಂತ ಅಲ್ಲೇ ಇಟ್ಬಿಟ್ಟ ನಾವು. ಇದು ರೊಟ್ಟಿ ನಾ ಮಾಡಿದ್ದೆ, ತಿನ್ನಬೇಕು ಅಂತ ಎಕ್ಸ್ಟ್ರಾ ಮಾಡಿಟ್ಟಿದ್ವಿ, ಒಳಗೆ ಬರ್ತದಂತ. ಅದು ನೋಡಿದ್ರೆ ಊರಿಗೆ ಹೋಗೋದು ಬಂತಲ್ಲ ಸಡನ್ಲಿ, ಅಲ್ಲೇ ಇಟ್ವಿ. ನಾವೇನೋ ಅಂದ್ಕೊಂಡಿದ್ವಿ ಒಂದು ವಾರ ಒಳಗೆ ಬರ್ತೀವಿ ವಾಪಸ್ಸು ಅಂತ, ಅದಕ್ಕೆ ಮಾಡಿಟ್ಟಿದ್ದೆ ನಾನು. ಅದು ನೋಡಿದ್ರೆ 1 ತಿಂಗಳ ತನಕ ಹೋಯಿತು. ಕೆಲವೊಂದು ನಮ್ಮ ಮನೆಯಾಗೆ ಇನ್ಸಿಡೆಂಟ್ಸ್ಗಳು ಆಯಿತು. ಸೊ ಅದರಿಂದ ಇರಬೇಕಾದ ಪರಿಸ್ಥಿತಿ ಬಂತು. ಇದ್ವಿ ಅದಕ್ಕೆ ಈಗೆಲ್ಲ ನೋಡ್ತೀವಿ ಎಲ್ಲ ಹಾಳಾಗಿಬಿಟ್ಟವೆಲ್ಲ. ಕಾಳೆಲ್ಲ ಪೂರ್ತಿ ಹಾಳಾಗಿವೆ. ನಮ್ಮ ಮಮ್ಮಿಯವ್ರು ಇದ್ರೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಸ್ವಚ್ಛ ಮಾಡ್ತಿದ್ರು. ಅವರು ಬರ್ತಾರೆ ಇನ್ನೊಂದು 20 ಡೇಸ್, ಇದೊಂದು ತಿಂಗಳು ಆದಮೇಲೆ ಬರ್ತಾರೆ ಅಂತ ಹೇಳ್ಯಾರ. ಅವ್ರು ಬರೋದು ಬಿಡೋದು ಹೊರಗೆ. ಈಗ ಅದಕ್ಕೆ ಇಲ್ಲೆಲ್ಲ ಬಾಂಡೆ ಎಲ್ಲ ತೆಗೆದೆಲ್ಲ ಜೋಡಿಸಿ ಮಾಡಿಟ್ವಿ. ಇನ್ನೇಗೆ ಜಸ್ಟ್ ನಾನು 10 ಮಿನಿಟ್ಸ್ ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿ ತರಿಸ್ಕೊಂಡಿನಿ ಹಾಲನ್ನು ಇರಲಿಲ್ಲ, ಅಂಗಡಿ ಮುಚ್ಚಿತ್ತಂತ. ಸೊ ಅದು ಒಂದು, ಮತ್ತು ಸ್ವಲ್ಪ ತಿನ್ನೋಕೆ ಐಟಮ್ಮು ಬೇಕಾಗ್ತಾವಂತ. ಇನ್ನೂ ಊಟನೇ ಮಾಡಿಲ್ಲ. ಒಮ್ಮೆ ರಾತ್ರಿ ಮಾಡಿದವ್ರು ಇನ್ನೂ ಸುಡಿಯೋಕ್ಕೂ ಊಟ ಮಾಡಿಲ್ಲ. ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿವಿ ಅಷ್ಟೇ. ಸೊ ಹೋಸತಿ ಜೇವರ್ಗಿ ಬಂದಾಗ ನಂದು ಇದೇ ಟಿ ಶರ್ಟ್ ಇತ್ತು, ಇದೇ ಟಿ ಶರ್ಟ್ ಈಗ ನಾನು ಬಟ್ಟೆ ಸುದಿಯೋಕ್ಕೂ ಮಾಡ್ತಾರೆ, ಹಾಗೆ ಬಂದುಬಿಟ್ಟಿವಿ. ಸೊ ಎಲ್ಲ ಈ ಒಂದು ಮನೆ ಇಡಬೇಕಂತಂದ್ರೆ ಎಷ್ಟೆಲ್ಲ ಖರ್ಚಿರ್ತೀವಿ ನಾವು, ನಮಗೇನು ಗೊತ್ತಿರಲ್ಲ ಅವಾಗ. ಈಗ ನಾವೇ ಮಾಡ್ತಿರ್ತೀವಲ್ಲ ಅವಾಗೆ ಗೊತ್ತಾಗುತ್ತೆ, ಓ ಈ ಥರ ಎಲ್ಲ ಇರ್ತದೆ, ಈ ಥರ ಎಲ್ಲ ಮಾಡಬೇಕು. ಒಳಗೆ ನೋಡಿ ಗೈಸ್, ಇದೆಲ್ಲ ಹುಳ ತೋರಿಸ್ತೀನಿ. ಒಂದು ಇದೆಲ್ಲ ಹೊಲಸಾಗಿತ್ತು ಮೊದಲು, ಸ್ವಲ್ಪ ತೆಗೆದು ಹೆಂಗೆ ಉಳ್ಳತ್ತದು ಇದ್ರೊಳಗೆ ಎಲ್ಲ ಸೇರ್ಕೊಂಡ್ಬಿಟ್ಟು. ಇವೆಲ್ಲ ಇದು ಆ್ಯಕ್ಚುಲಿ ಹಿಟ್ಟಿಂದು ಡಸ್ಟ್. ಅದು ದೂಸ್ ಬಿದ್ದಿದ್ದಲ್ಲ, ಹಿಟ್ಟಿಂದು. ನಾವು ರೊಟ್ಟಿಯನ್ನು ಮಾಡೋ ಟೈಮಿಗೆ ಹಾರಿಯಾಗಿ ಹೋಗ್ತಿರ್ತಲ್ಲ, ಅದನ್ನು ಡಸ್ಟ್. ಇನ್ನೇಗೆ ಒಂದು ಸ್ಪೂನ್ ತೊಗೋಬೇಕಂತ ನೋಡಿದೆ ನಾವು, ಅವಾಗ ಸಿಗ್ತದೆ. ಎಲ್ಲಷ್ಟು ಕ್ಲೀನ್ ಮಾಡ್ಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲಿ ಇವು ಬಾಂಡೆ ಸಾಮಾನೆಲ್ಲ ಒಟ್ಟು ಇಲ್ಲಿ ನಾವು ಒರೆಸ್ಬೇಕು. ಎಷ್ಟಾಗುತ್ತೆ ನೋಡಿ, 1 ತಿಂಗಳು 1.5 ತಿಂಗಳು ಮನೆ ಬಿಟ್ಟು ಹೋದ್ರೆ ಈ ಥರ. ಅದಕ್ಕೆ ಮನೆಗೆ ಮಂದಿ ಇರಬೇಕು, ಸ್ವಂತನ ಮನೆ ಕೆಲಸ ಮಾಡ್ಕೊತಿದ್ರೇ ಡಸ್ಟ್ ಏನೂ ಆಗೋಲ್ಲ, ಈ ಥರ ಏನೂ ಹುಳಗಳು ಆಗೋಲ್ಲ ಅಂತ. ಅಡುಗೆ ಮನೆಗೆ ಜಾಸ್ತಿ ಆಗಿತ್ತು, ಕಾಳದು ಇಟ್ಕೊಂಡು ಹಾಗೆ ಬಂದಿವಲ್ಲ. ಸೊ ಅದು ನನ್ನದು ಫೇಸ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಕಾಣತ್ತಿರ್ಬೋದು. ಸ್ವಲ್ಪ ನಿದ್ದೆ ಅಲಾರ್ದಕ್ಕೆ ಒಂದು ಸ್ವಲ್ಪ ಸುಸ್ತಾಗೈತಿ. ಆ್ಯಂಡ್ ಇಲ್ಲೊಂದು ಕಿವಿಂದು ಮತ್ತು ಇಲ್ಲೊಂದು ಕಿವಿಗೆ ಎಕ್ಸ್ಟ್ರಾ ಚುಚ್ಚಿಸ್ಕೊಂಡಿನಿ, ಮತ್ತು ಮೂಗಿನಂದು ಒಂದು ಚುಚ್ಚಿಸ್ಕೊಂಡಿನಿ. ಸೊ ಅದ್ರ ಸಲ ಸ್ವಲ್ಪ ಫೇಸ್ ಒಬ್ಬದಂಗೆ ಕಾಣತ್ತದ.
ಮೊನ್ನೆ ಚೂಸಿಸ್ಕೊಂಡೆ. ಸೊ ಅದ್ರದ್ದು ವ್ಲಾಗ್ ಹಾಕ್ತೀನಿ ನಾನು. ಅದ್ರ ವ್ಲಾಗ್ ಒಳಗೆ ನೋಡ್ಬೋದು ಚೂಸಿಸ್ಕೊಂಡಿದ್ದು. ಒಂದು ಚೇಂಜಸ್ ಕಾಣತ್ತು, ಸ್ವಲ್ಪ ಸುಸ್ತಾಗಂತ ಹಾಕಿ ನಿದ್ದೆ ಇಲ್ಲಲ್ಲ ನೈಟೆಲ್ಲ ಬಸ್ನಾಗ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದರಿಂದ ಮಕ್ಕೊಂಡು ಎದ್ದು ಇಲ್ಲೆಲ್ಲ ಕೆಲಸ ಮಾಡಿ ಮತ್ತು ಉಲ್ಟಾ ಡಬಲ್ ಕೆಲಸ ಆಗುತ್ತದೆ. ಇವಾಗ ಅಮ್ಮ ಮಾಡಿರೋ ಉಪ್ಪಿನಕಾಯಿ, ನಮ್ಮ ಮಮ್ಮಿ ಒಂದು ಡಿಬ್ಬಿ ಉಪ್ಪಿನಕಾಯಿ ಕಳಿಸಿರೋ ನಮ್ಮ ಸಲ ಅಂತ. ಇಲ್ಲೋಡ್ರಿ ಇಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಡಬ್ಬಿ ಕಳಿಸಿರೋ. ಆಲ್ರೆಡಿ ಅಲ್ಲಿ ಕಲರ್ ಆಗಿಬಿಟ್ಟು ನಮ್ಮ ಮನೆ ನೋಡಿದ್ರೆ ಅಷ್ಟು ಇಷ್ಟಪಟ್ಟು ತಿಂತೀವಿ. ಸೊ ಒಂದು ಡಬ್ಬಿ ಕಳಿಸಿರ. ಖಾಲಿ ಆಯ್ತಂದ್ರೆ ಹೇಳ್ರಿ ಮತ್ತೆ ಕಳಿಸ್ತೀನಿ ಅಂತಂದ್ರೆ. ಇಷ್ಟೇನು ಖಾಲಿ ಆಗಲ್ಲ, ಯಾಕಂದರೆ ಉಪ್ಪಿನಕಾಯಿ ಹೊಸ ಮಂದಿ ತಿಂತೀವಿ ಅಂದರೆ ಜಾಸ್ತಿ ಅಷ್ಟೇನು. ಸ್ವಲ್ಪ ಯಾರೇ ಭಾಳ ಮಂದಿ ಇತ್ತಂದ್ರೆ ಕಲಸ್ ಆಗ್ತದೆ. ಸೊ ಇದು ಓಪನ್ ಮೇಡಮ್ ಬರೀ ಅಮ್ಮನ ಪ್ರೀತಿಯ ಉಪ್ಪಿನಕಾಯಿ, ಅಮ್ಮನ ಪ್ರೀತಿಯ ಉಪ್ಪಿನಕಾಯಿ. ಇದರಲ್ಲಿ ಗಮ್ಮಂತ ಬರುತ್ತೆ ಸ್ಮೆಲ್. ಈ ಡಬ್ಬಿ ಒಳಗೆ ಹಾಕ್ಲತ್ತೀವಿ. ಇದು ನಮ್ಮ ಅಣ್ಣನ ಜಿಮ್ಮಿನ ಡಬ್ಬಿ, ಇದು ಜಿಮ್ ಪೌಡರ್ ಡಬ್ಬಿ. ಸೊ ಇದ್ರ ಪೂರ್ತಿ ಹಾಕಿ ಇವಾಗ ಇಷ್ಟು ಅರ್ಧ ಹಾಕೀನಿ, ಅಂದರೆ ಸ್ವಲ್ಪ ಕುಲ್ಲ ಬಿಟ್ಟಿನಿ ಇಷ್ಟೇ. ಆ್ಯಂಡ್ ಇಷ್ಟು ಅರ್ಧ ಖಾಲಿ ಐತಿ ಇದು ಉಪ್ಪಿನಕಾಯಿ. ಬೇಕಂದ್ರೆ ತೊಗೊಂಡು ಹಾಕೋಬೇಕಾಗತ್ತೆ. ಒಮ್ಮೆ ಹಾಕಿದ್ರೆ ಅದಕ್ಕೆ ಕೆಟ್ಟು ಬಿಡ್ತದೆ. ಚಂತನ ಓಪನ್ ಮಾಡಿ ಮಾಡಿ ಇಟ್ರೆ ಸೊ ಚಂತನ ಕೈ ಆಡಿಸೋದನ್ನ ಅದಕ್ಕೆ ಕೆಡ್ತದಂತ. ಅದಕ್ಕೆ ಇದು ಮ್ಯಾಲಿಟ್ಟು ಇದು ನಮಗೆ ಡೈಲಿ ಯೂಸಿಗೆ ಮಾಡ್ಕೋಬೇಕು. ಖಾಲಿ ಇದನ್ನಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತಿಲ್ಲ. ಕೆಡ್ತಂದ್ರೆ ಮತ್ತೆ ಒಟ್ಟು ಬುರ್ಸ್ಮಂದು ಕೆಟ್ಟು ಬಿಡ್ತದೆ. ಅದಕ್ಕೆ ನಮ್ಮ ಮಮ್ಮಿ ಮೊದಲೇ ಹೇಳಿ ಕಳ್ಸೋದು ಸ್ಟ್ರಿಕ್ಟಾಗಿ ಸಪ್ರೇಟ್ ಇಟ್ಕೋರಿ, ತಿನ್ನೋದು ಅಷ್ಟೇ ಎಷ್ಟು ಬೇಕಷ್ಟೇ ಕಡೆಗೆ ಇಟ್ಕೋರಿ, ಉಳ್ಕಿದೆಲ್ಲ ಸಪ್ರೇಟ್ ಇಟ್ಕೋರದು. ಓಕೆ, ಭಾರಿ ಕಮ್ಮನ ಆತವು. ಈಗ ಜಾಸ್ತಿ ಐತಲ್ಲ, ಅದು ಜಾಸ್ತಿ ಸಾಫ್ಟ್ ಮತ್ತು ಸ್ಮೆಲ್ ಭಾರಿ ಚಂದ ಬರ್ತದೆ. ಗೈಸ್ ನಗಳೇ ಎಲ್ಲ ಮನೆ ತುಂಬ ಚೆನ್ನಾಗಿದ್ದಲ್ಲ, ಬಾಂಡೆ ಇದ್ದವಲ್ಲ ಅವೆಲ್ಲ ತೊಳೆದು ಸ್ವಚ್ಛ ಮಾಡಿ ಶಿಸ್ತಾಗಿ ಇಟ್ಬಿಟ್ಟಿವಿ. ಆಮೇಲೆ ಊಟಕ್ಕೆ ಒಂದು ಸ್ವಲ್ಪ ಹುಸಾಗಿತ್ತು ಭಾಳ, ಒಂದು ಸ್ವಲ್ಪ ಊಟ ಒಂದು ಸ್ವಲ್ಪ ಮಾಡ್ಕೊಂಡು ಈಗ ಇದು ತೋರಿಸ್ತೀನಿ. ಇದು ಸಾಂಬಾರು, ಅನ್ನ ಸಾಂಬಾರು, ಇಲ್ಲಿ ರೈಸ್. ಇನ್ನು ಇಲ್ಲೆಲ್ಲ ಸ್ವಚ್ಛ ಮಾಡಿ ಇಡ್ಲಾತಾಳೆ ನನ್ನ ಮಕ್ಕಳನ್ನ. ಸೊ ಎಗ್ ಹುರ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ನಾ ಎಲ್ಲ ಸ್ವಚ್ಛ ಬಂಡೆ ತೊಳೆದೆ, ಆಕೆಲ್ಲ ಸ್ವಚ್ಛ ಜೋಡಿಸಿಟ್ಲು ನೋಡ್ರಿ. ಎಲ್ಲ ಮತ್ತು ಮೊದಲಿನಂಗೆ ಐತಲ್ಲ. ಇನ್ನೂ ಕೆಳಗೆಲ್ಲ ಸ್ವಚ್ಛ ಮಾಡೋಣ. ಇದಿಷ್ಟೆಲ್ಲ ಸ್ವಚ್ಛ ಮಾಡೀವಿ. ಇದು ಗ್ಯಾಸು ಆ ಕಡೆ ಇತ್ತು. ಆ ಕಡೆ ನಾವೇನಾರು ಅಡುಗೆ ಮಾಡೋಂಗಿತ್ತಂದ್ರೆ ಅದು ಹೊಗೆ ಬರ್ತಿತ್ತು. ಹೊಗಿಕ್ಕಿ ಎಣ್ಣೆ ಜಿಡ್ಡಾಗಿ ಒಟ್ಟು ಬಾಂಡೆಗೆಲ್ಲ ಹಾಕುತ್ತಿದ್ದು. ಸೊ ಅದ್ರ ಸಲಿಂದ ಆ ಕಡೆ ಬೇಡ ಇಡೋದು, ಗ್ಯಾಸ್ ಈ ಕಡೆ ಇಟ್ಟರಾಯ್ತು ಅಂತದ್ದು ಈ ಕಡೆ ಇಟ್ವಿ. ಮತ್ತು ಇಲ್ಲೆಲ್ಲ ಒಳಗೆ ಸಿಲಿಂಡ್ರ್ ಎಲ್ಲ ಈ ಕಡೆ ಶಿಫ್ಟ್ ಮಾಡಿದ್ವಿ. ಈ ಕಡೆ ಆ ಕಡೆ ಇತ್ತದು. ಇಲ್ಲಿ ಒಂದು ಪೈಂಪಿಂದ ಒಂದು ಹೋಲ್ ಮಾಡಿದ್ರು ಅವರು. ಅದ್ರೊಳಗೆ ಪೈಂಪ್ ಹಾಕಿ ಗ್ಯಾಸ್ ಇಡ್ಲಕ್ಕತ್ತ ಬೇಡ ಅಂತ ಈ ಕಡೆ ಸೈಡ್ ಇದು ಮಾಡಿದ್ವಿ. ಆಮೇಲೆ ಇಲ್ಲೆಲ್ಲ ಜೋಡಿಸಿ ಶಿಸ್ತು ಇಟ್ವಿ. ಇನ್ನೂ ಹೊರಗಿಂದ ಒಂದು ಸ್ವಲ್ಪ ಕೆಲಸ ಐತಿ. ಜಾಸ್ತಿ ಅಂತಂದರೆ ಇಲ್ಲಿ ಹುಳ ತೋರಿಸ್ತೀನಿ ನೋಡ್ರಿ. ಇನ್ನೂ ಕಮ್ಮಿ ಅದು. ಇನ್ನೂ ಎಲ್ಲ ಜಾಡೆಲ್ಲ ಹೊಡೆದು ಎಲ್ಲ ಡಸ್ಟೆಲ್ಲ ಮಾಡಿದ್ರು ಇನ್ನೊಂದು ಸ್ವಲ್ಪ ಅವ. ಈಗ ಅಡುಗೆ ಮಾಡೋಕ್ಕದು ಸ್ಟಾರ್ಟ್ ಮಾಡಿದ್ವಿ, ಹೊಗೆ ಬಂತು ಅಂತಂದ್ರೆ ಅವು ಹೋಗ್ತಾವೆ ಪಕ್ಕ. ಸ್ವಲ್ಪ ಇನ್ನು ಈಗ ಸ್ಟಾರ್ಟಿಂಗ್ ಅದಲ್ಲ, ಅದಕ್ಕೆ ಈಗಿನ ಒಂದು ಸ್ವಲ್ಪ ಅವ ಅಲ್ಲಿ ಫಸ್ಟಿಗೆ ಓಪನ್ ಮಾಡೋಣ ಅಂತೂ ಹೇಳ್ಬಾರ್ದು. ಪೂರ್ತಿ ನೋಡ್ಜು ಎಲ್ಲ ಜಾಡ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಹೊಗೆಯೋದು ಬಂತು ಅಂತಂದರೆ ಗ್ಯಾಸಿಂದು ಅವು ಹೊಗೆ ಕಾಟಿಗೆ ಅವು ಇರಲಿ, ಸತ್ತು ಹೋಗ್ಬಿಡ್ತಾವೆ ಅಷ್ಟು. ಈಗ ಇಲ್ಲೆಲ್ಲ ಇನ್ನೊಂದಿಷ್ಟು ಸಾಮಾನುಗಳು ಅವ. ಇನ್ನು ಇಲ್ಲೆಲ್ಲ ಇದು ಮಾಡಿದ್ರೆ ಇಲ್ಲೆಲ್ಲ ಇಲ್ಲೊಂದು ಸ್ವಲ್ಪ ಟೆಸ್ಟ್ ಎಲ್ಲ ಹೊಡ್ತಿದ್ವಿ. ಎಲ್ಲ ಶೋಕೇಸ್ ರೂಮ್ಗಳು ಆ್ಯಂಡ್ ಬೆಡ್ರೂಮ್ ಒಂದು ಸ್ವಲ್ಪ ಕೆಲಸ ಐತಿ. ಇನ್ನು ಸ್ವಲ್ಪ ಸ್ವಚ್ಛ ಮಾಡೋದೈತಿ. ಸ್ವಚ್ಛ ಮಾಡಿದ್ದು ಆದಮೇಲೆ ತೋರಿಸ್ತೀನಿ.